Hello everyone, welcome to Pankaj Learning Solutions. Let us see question number 11 of chapter Structure of Atom. The quantum number for the last electron of chlorine. Z is equal to 17R. Okay, ಹಾಗಿದ್ರೆ ಲಾಸ್ಟ್ electron ಎಲ್ಲಿ ಎಂಟರ್ ಆಗುತ್ತೆ ಕ್ಲೋರಿನ್ ಅಲ್ಲಿ ಅಟಾಮಿಕ್ ನಂಬರ್ has given. Okay, ಇಲ್ಲಿ one method ಅಲ್ಲಿ ನೀವೇನ್ ಮಾಡ್ಬೋದು, since Z is equal to 17 is given, number of electrons in this neutral atom is 17. ಹಾಗಿದ್ರೆ ಇಲೆಕ್ಟ್ರಾನ್ ಅನ್ನ ಫಿಲ್ ಮಾಡುವಾಗ ಹೇಗ್ ಮಾಡ್ತೀರಿ? 1s2 2s2 2p6 3s2 3p5 ಈ ತರ ಮಾಡಿರ್ತೀರ ಎಲೆಕ್ಟ್ರಾನ್ ಫಿಲ್ಲಿಂಗು. ಓಕೆ, ಹಾಗಿದ್ರೆ ಇಲ್ಲಿ 3p5 ಲಾಸ್ಟ್ ಆಯ್ತು. 1 2 3 4 5. 3 is principal quantum number, that is n value, therefore n is equal to 3. P value ಏನಿದೆ L. For P, L value is 1. Therefore L is equal to 1. N is equal to 3. L is equal to 1. Option B is correct. ಆಮೇಲೆ M is equal to 0. M is equal to 0 is correct because this is -1 0 plus 1. ಹಾಗಿದ್ರೆ ಇಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಫಿಲ್ ಆಗಿದೆ? ಇಲ್ಲಿ ಫಿಲ್ ಮಾಡಿದೀವಿ. ಏನಿದು? 0. M ವ್ಯಾಲ್ಯೂ ಇಸ್ 0. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ 0 ಇರುತ್ತೆ. ದೆನ್ ಎಸ್ ವ್ಯಾಲ್ಯೂ, ಸ್ಪಿನ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ -12. ಯಾಕೆ ಲಾಸ್ಟ್ ಎಲೆಕ್ಟ್ರಾನ್ ಅನ್ನ ನಾವು ಈ ತರ ಕೆಳಗಡೆ ಆರೋ ಮಾರ್ಕ್ ಹಾಕಿ ಬರ್ದಿದೀವಿ? ಅದರ ಅರ್ಥ ಏನು? ಮೈನಸ್ ಅಲ್ವಾ, ಆಂಟಿ ಕ್ಲಾಕ್ ವೈಸ್ ಸ್ಪಿನ್ನಿಂಗ್ ಆಗ್ತಾ ಇದೆ ಅಂತ. ಸೊ -12 ಅಂತ ಬರಿತೀವಿ. ದ ಕರೆಕ್ಟ್ ಆನ್ಸರ್ is answer B. N is equal to 3, L is equal to 1, M is equal to 0, S is equal to -12. ಅಥವಾ ನಿಮ್ಗೆ ಇನ್ನು ಹೆಚ್ಚಿಗೆ ಗೊತ್ತಿದೆ ಅಂದ್ರೆ ಏನ್ ಮಾಡ್ಬೋದು? ಕ್ಲೋರಿನ್ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್. ಥರ್ಡ್ ಪೀರಿಯಡ್ ಮೀನ್ಸ್ ಇಟ್ಸ್ N ವ್ಯಾಲ್ಯೂ ಶುಡ್ ಬಿ 3. ಸರಿನಾ? N ವ್ಯಾಲ್ಯೂ 3 ಆಗ್ಬೇಕಂದಂಗಾಯ್ತು. ಅಂಡ್ ಸಿನ್ಸ್ ಕ್ಲೋರಿನ್ ಇಸ್ P ಬ್ಲಾಕ್ ಎಲಿಮೆಂಟ್, ಇಟ್ಸ್ last electron should enter to p orbital. So L value should be 1. p orbital ಇದೆ ಅಂದ್ರೆ L value 1 ಇರುತ್ತೆ. Then N is equal to 3, L is equal to 1 ಇರೋದು ಇದೊಂದೇ ಆಪ್ಷನ್. ಆಪ್ಷನ್ ಬಿ ಕರೆಕ್ಟ್ ಅಂತ ಹಾಕ್ಬಹುದು. ನಿಮ್ಗೆ ಯಾವ್ದು ಸುಲಭ ಆಗುತ್ತೆ ಅದನ್ನು. ಥ್ಯಾಂಕ್ ಯು.